8ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ SA2 ಅಂದರೆ ನಿಮ್ಮ ಸಂಕಲನಾತ್ಮಕ ಮೂಲ್ಯಾಂಕನ 2ನ್ನ ಮಾಡ್ತಾ ಇದ್ದಾರೆ 50 ಮಾರ್ಕ್ಸ್ಗಾಗಿ. ಸೊ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, ಹಿಂದಿ ಹಾಕಿದ್ದೀನಿ, SS ಅನ್ನು ಕೂಡ ಹಾಕಿದ್ದೀನಿ. ಇವತ್ತು ಇಂಗ್ಲೀಷ್ ಇದೆ. ಸೊ ಇನ್ನೂ ಒಂದೊಂದು ಸೆಟ್ ಕ್ವಶನ್ ಪೇಪರನ್ನು ಎಲ್ಲ ವಿಷಯಗಳಲ್ಲಿ ಕೊಡ್ತೀವಿ. ಸೊ ಟೋಟಲ್ ಒಂದು 2ರಿಂದ 3 ಸೆಟ್ ನಿಮಗೆ ಆರಾಮಾಗಿ ಸಿಗ್ತದೆ. ಸೊ ಅಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ, ಪ್ಯಾಟರ್ನ್ ಗೊತ್ತಾಗ್ತದೆ. ವಿಡಿಯೋನ ನೋಡ್ರಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 3 ಹಾಕಿದ್ದಾರೆ. ಮೊದಲ ಪ್ರಶ್ನೆ, ರವಿ ವಾಂಟ್ಸ್ ಟು ಗೋ ಟು ಅಮೆರಿಕಾ ಅಂತ ಕೇಳಿದ್ರು. ರವಿ ಅಂಡರ್ಲೈನ್ ಮಾಡಿದ್ದಾರೆ. ಯಾವುದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ರು. ರವಿ ಅನ್ನೋದು ನೌನ್ ಆಗ್ತದೆ, ಗೋ ಅಂತಕ್ಕಂಥದ್ದು ವರ್ಬ್ ಆಗ್ತದೆ, ಅಮೇರಿಕಾ ಅಂತಕ್ಕಂಥದ್ದು ಏನಾಗ್ತದೆ, ಅದು ಕೂಡ ನೌನ್ ಆಗ್ತದೆ. ಓಕೆ ತಾನೆ? ಎಸ್. ಮುಂದಿನ ಪ್ರಶ್ನೆ, ಚೂಸ್ ಅ ಕ್ವಶನ್ ಟ್ಯಾಗ್ ಕೇಳಿದ್ರು. ಏನಿತ್ತಪ್ಪ ಅಂದ್ರೆ ಹಿ ಈಸ್ ಅ ಕೈಂಡ್ ಪರ್ಸನ್ ಅಂತ ಇದೆ. ಸೊ ವರ್ಬ್ ಫಾರ್ಮ್ಗಳನ್ನು ನೋಡಬೇಕು, ಪಾಸಿಟಿವ್ ನೆಗೆಟಿವ್ ಐತಂದ್ರೆ ನೋಡಬೇಕು. ಈಸ್ ಹಿ ಅಂತ ಇದೆ. ಸೊ ಇದೇನದಪ್ಪ ಅಂದ್ರೆ ಎಸ್ ಪಾಸಿಟಿವ್ದಾಗದ, ಅದು ನೆಗೆಟಿವ್ ಮಾಡಿರಿ. ಇಸಂಟ್ ಹಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ಪ್ರಶ್ನೆ 3, ಚೂಸ್ ದ ಕರೆಕ್ಟ್ ಇನ್ಫಿನಿಟ್ ಅಂತ ಕೇಳಿದ್ದಾರೆ. ರಮೇಶ ವಾಸ್ ವೇಟಿಂಗ್ ಟು ಕ್ಯಾಚ್ ಬಸ್ ಎಟ್ ಬಸ್ ಸ್ಟಾಪ್ ಅಂತ ಕೇಳಿದ್ದಾರೆ. ಟು ಜೊತೆ ವರ್ಬ್ ಫಾರ್ಮ್ ಇರಬೇಕು. ಸೊ ಅದನ್ನು ಇನ್ಫಿನಿಟ್ ಅಂತಾರೆ. ಟು ಕ್ಯಾಚ್ ಅಂತದ್ದು ಸಿದಾಗದ. ಸೊ ಸಿ ಅಂತಕ್ಕಂಥದ್ದು ಟು ಕ್ಯಾಚ್ ಅನ್ನೋದು ಇನ್ಫಿನಿಟ್ ಆಗ್ತದೆ. ಲ್ಯಾಂಗ್ವೇಜ್ ಫಂಕ್ಷನನ್ನು ಕರೆಕ್ಟಾಗಿ ಅಸೈನ್ ಮಾಡಬೇಕು. ಕುಡ್ ಯು ಪ್ಲೀಸ್ ಗೆಟ್ ಮೀ ವಾಟರ್ ಅಂತ ಕೇಳಿದ್ದಾರೆ. ದಯಮಾಡಿ ನನಗೆ ನೀರು ಕೊಡಿ ಅಂತ ಕೇಳಿದ್ದಾರೆ. ಹಾಗಾದರೆ ಇದೇನಾಗ್ತದೆ? ಆರ್ಡರು, ರಿಕ್ವೆಸ್ಟೋ, ಅಪಾಲಜಿನೋ, ಸಜೆಷನ್. ಇದು ರಿಕ್ವೆಸ್ಟ್ ಅಂತಕ್ಕದ್ದಾಗ್ತದೆ. ಬಿ ರಿಕ್ವೆಸ್ಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡೂ ಎಸ್ ಡೈರೆಕ್ಟೆಡ್ ಅಲ್ಲಿ 6 ಕ್ವಶನ್ಸ್ ಇದಾವೆ. ಈಚ್ ಅ ಕ್ವಶನ್ ಕ್ಯಾರಿ 1 ಮಾರ್ಕ್. ಟೋಟಲಿ 6 ಕ್ವಶನು 6 ಮಾರ್ಕು. 5ನೇ ಪ್ರಶ್ನೆ, ವಿಚ್ ವರ್ಡ್ ಹ್ಯಾಸ್ 1 ಸಿಲಾಬಿಕ್ ವರ್ಡ್ ಅಂತ ಕೇಳಿದ್ದಾರೆ. ಫದರ್, ಅಬಿಲಿಟಿ, ಸ್ಕೂಲ್, ಸ್ಟ್ಯಾಂಡರ್ಡ್. ಇದರಲ್ಲಿ 1 ಸಿಲಾಬಿಕ್ ವರ್ಡ್ ಯಾವುದಪ್ಪ ಅಂತಂದರೆ ಸ್ಕೂಲ್ ಇಸ್ ದ 1 ಸಿಲಾಬಿಕ್ ವರ್ಡ್ ಆಗ್ತದೆ. ಪ್ರಶ್ನೆ 6, ರೈಟ್ ಅಪೋಸಿಟ್ ವರ್ಡ್. ರಮ್ಯಾ ಈಸ್ ವೆರಿ ಸ್ಟ್ರಾಂಗ್ ಬಟ್ ಹರ್ ಸಿಸ್ಟರ್ ರನಜಿತಾ ಈಸ್ ಅಂತ ಕೇಳಿದರೆ ಸ್ಟ್ರಾಂಗ್ ಏನಾಗಬೇಕು ಅಂದ್ರೆ ವೀಕ್ ಅಂತ ಬರಿಬೇಕು. ಸೊ WEEK ವೀಕ್ ಅದು ಬರಿಬೇಕು. ಮತ್ತು WEEK ವೀಕ್ ಬರ್ದಿರಿ, ಅದು ವೀಕ್ ಅಂದರೆ ವಾರ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್ ಎ ಆ್ಯಂಡ್ ದ. ದಿಸ್ ಈಸ್ ಅ ಬುಕ್ ಅಂತ ಕರಿತೀವಲ್ಲ, ಸೊ ಅಂತಕ್ಕಂಥದ್ದು ಬರ್ತದೆ. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಕೊಲ್ಯಾಕೆಟಿವ್ ವರ್ಡ್ ಕೇಳಿದರೆ ಇಲ್ಲಿ ಬಸ್ ಅದ. ಸೊ ಬಸ್ ಜೊತೆ ಯಾವುದು ಸರಿಯುವಂಥದ? ಬಸ್ ಕಾರ್, ಬಸ್ ಸ್ಟ್ಯಾಂಡ್, ಬಸ್ ರೋಡ್, ಬಸ್ ಸಿಟಿ. ಸೊ ಕೊಲ್ಯಾಕೆಟಿವ್ ಬಸ್ ಸ್ಟ್ಯಾಂಡ್ ಇಸ್ ದ ರೈಟ್ ಆನ್ಸರ್. ಸೊ ಸ್ಟ್ಯಾಂಡ್ ಅಂತಕ್ಕಂಥದ್ದು ಬರಬೇಕು. ನೆಕ್ಸ್ಟ್, ಆ್ಯಡ್ ಸುಟಬಲ್ ಸಫಿಕ್ಸ್ ಕೇಳಿದ್ದಾರೆ. ನೋಡಿ, ದ ಬರ್ಡ್ ಲುಕ್ಸ್ ವೆರಿ ಬ್ಯೂಟಿ ಅಂತ ಕೇಳಿದರು. ಅದನ್ನು ಸಫಿಕ್ಸಲ್ಲಿ ಆ್ಯಡ್ ಮಾಡಿ ಅಂತಂದರೆ ಬ್ಯೂಟಿಫುಲ್ ಅಂತಕ್ಕಂಥದ್ದು ಉತ್ತರ ಏನಾಗಬೇಕಪ್ಪ ಅಂದರೆ ಬರಬೇಕು. ಇಷ್ಟು ಗ್ರಾಮರ್ ಸೆಕ್ಷನ್ ಆಯಿತು. ಇನ್ನು 2 ಮಾರ್ಕ್ ಕ್ವಶನ್ಸ್. ಪ್ರಶ್ನೆ 11, ವೈ ಡಸ್ ದ ಬಿ ಬಿಟ್ ಸಿಟ್ ಆನ್ ದಿ ಫ್ಲವರ್ ಅಂತ ಕೇಳಿದ್ದಾರೆ. ದ ಬಿ ಸಿಟ್ಸ್ ಆನ್ ದಿ ಫ್ಲವರ್ ಟು ಗೋ ಗ್ಯಾದರ್ ಹನಿ ಅಂತಕ್ಕಂಥದ್ದು ಆನ್ಸರ್ ಇತ್ತು. ಕ್ವಶನ್ 12, ವೇರ್ ವಾಸ್ ಒಲಿವರ್ ಬಾರ್ನ್ ಅಂತ ಕೇಳಿದ್ದಾರೆ. ಒಲಿವರ್ ವಾಸ್ ಬಾರ್ನ್ ಇನ್ ಅ ಪುವರ್ ಹೌಸ್ ಆಫ್ ಅ ಲಿಟಲ್ ಕಂಟ್ರಿ ಟೌನ್ ಆನ್ ಅ ವಿಂಟರ್ ಕೋಲ್ಡ್ ಬ್ಲ್ಯಾಕ್ ನೈಟ್ ಅಂತ ಇತ್ತು. ಪ್ರಶ್ನೆ 13, ವಾಟ್ ಅ ಕೈಂಡ್ ಸಿದ್ಧಾರ್ಥ ಸೇ ಟು ದ ಬರ್ಡ್ ಅಂತ ಕೇಳಿದ್ದಾರೆ. ಎಸ್, ಆನ್ಸರ್ ಈಸ್ ಡಿಯರ್ ಸಾನ್ ಡೋಂಟ್ ಬಿ ಅಫ್ರೈಡ್, ಐ ಹ್ಯಾವ್ ಕಮ್ ಟು ಯು, ಪ್ಲೀಸ್ ಕಮ್ ಆ್ಯಂಡ್ ಸಿಟ್ ಆನ್ ಆರ್ಮ್ಸ್ ಅಂತ ಹೇಳ್ತಾನೆ. ಇನ್ನು ಓಕೆ, ಇಲ್ಲಿ ಕ್ವಶನ್ ನಂಬರ್ಸ್ ಚೇಂಜ್ ಇದಾವೆ, ಸ್ವಲ್ಪ ಇದನ್ನು ನೋಡ್ಕೊಡ್ರಿ. ನೆಕ್ಸ್ಟ್, ವೈ ವಾಸ್ ದ ಕಿಂಗ್ ನಾಟ್ ಏಬಲ್ ಟು ಗಿವ್ ಅ ಮಚ್ ಟೈಮ್ ಟು ಪೀಪಲ್ ಆಫ್ ಹೀಸ್ ಕಿಂಗ್ಡಮ್ ಅಂತ ಕೇಳಿದ್ದಾರೆ. 14ನೇ ಪ್ರಶ್ನೆ. ಸೊ ಇದು ಏನಾಗ್ತದಪ್ಪ ಅಂತಂದ್ರೆ 14ನೇ ಪ್ರಶ್ನೆ ಆಗ್ತದೆ. ಏನಿದೆ ನೋಡಿ, ಎವ್ರಿ ಡೇ ದ ಎಂಪೈರರ್ ಸ್ಪೆಂಟ್ ಮನಿ ಅವರ್ಸ್ ಟ್ರೈಯಿಂಗ್ ಔಟ್ ನ್ಯೂ ಕ್ಲಾತ್ಸ್, ದೇರ್ ಫೋರ್ ಹಿ ವಾಸ್ ನಾಟ್ ಏಬಲ್ ಟು ಗಿವ್ ಮಚ್ ಟೈಮ್ ಟು ದ ಬಿಸ್ನೆಸ್ ಆಫ್ ಹಿಸ್ ಕಿಂಗ್ಡಮ್ ಅಂತ ಬರೀಬೇಕು. 15ನೇ ಪ್ರಶ್ನೆ, ವಾಟ್ ಡೂ ಸಿಂಪಲ್ ಮಷೀನ್ಸ್ ನೀಡ್ ಟು ಸ್ಟಾರ್ಟ್ ವರ್ಕಿಂಗ್ ಅಂತ ಕೇಳಿದ್ದಾರೆ. ಸೊ ಇದು 15ನೇ ಪ್ರಶ್ನೆ ಬರಬೇಕು. ಸಿಂಪಲ್ ಮಷೀನ್ಸ್ ನೀಡ್ ಸಮ್ ವಾಟರ್, ಕೂಲ್ ಆ್ಯಂಡ್ ಆಯಿಲ್ ಟು ಸ್ಟಾರ್ಟ್ ವರ್ಕಿಂಗ್ ಅಂತ ಇದೆ. 16th ಕ್ವಶನ್, ವಾಟ್ ವಾಸ್ ಲೂಥರ್ ಬರ್ಬ್ಯಾಂಕ್ ಗೋಲ್ ಇನ್ ಲೈಫ್ ಅಂತ ಕೇಳಿದ್ದಾರೆ. ಸೊ ನೋಡಿ, 16ನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಲೂಥರ್ ಬರ್ಬ್ಯಾಂಕ್ಸ್ ಗೋಲ್ ಇನ್ ಅ ಲೈಫ್ ವಾಸ್ ಟು ಗ್ರೋ ಆ್ಯಂಡ್ ಗ್ರಾಫ್ಟಿಂಗ್ ನ್ಯೂ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಇತ್ತು. 17th ಕ್ವಶನ್, ವೈ ಡಿಡ್ ಕೌಶಿಕಾ ಗೆಟ್ ಆ್ಯಂಗ್ರಿ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಉತ್ತರ ಏನಿತ್ತಪ್ಪ ಅಂತಂದ್ರೆ ಕೌಶಿಕಾ ವಾಸ್ disturbed by the loud twittering of a bird when he was studying under the tree. Or question, what made the crash sound ಅಂತ ಕೇಳಿದ್ದಾರೆ.
October 2 is the most important day in the history of India because it is the birthday of two great sons of India. One is the father of our nation Mahatma Gandhi and other is Lal Bahadur Shastri. Question number 18. Why October 2 is a special day in Indian history ಅಂತ ಕೇಳಿದ್ದಾರೆ. ಸೊ ಅದ್ರಲ್ಲಿ ಏನು ಉತ್ತರ ಬರಬೇಕಪ್ಪ ಅಂತಂದ್ರೆ ಅಕ್ಟೋಬರ್ 2 was the birthday of Mahatma Gandhiji and Lal Bahadur Shastri, so it was a special day in Indian history. Or question ಇತ್ತು, how did Valentina Tereshkova helped her mother ಅಂತ ಕೇಳಿದ್ದಾರೆ. Valentina helped her mother by working in a tire factory and then at a textile mill. At the same time, she attended some classes at Eurosalvi in 1960. She graduated from a trade school ಅಂತ ಬರೆದ್ರೆ ಸಾಕು. 19ರಲ್ಲಿ RC ಅದ ಸ್ಟಾಪ್ ರೈಟ್ ದೇರ್ ಆರ್ಡರ್ಡ್ ಹರ್ ಗ್ರ್ಯಾಂಡ್ ಫಾದರ್ ಅಂತ ಇದೆ. ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ. ಸೊ ಸ್ಪೀಕರ್ ಯಾರಪ್ಪ ಅಂದರೆ ಸಾಯಿಸ್ ಗ್ರ್ಯಾಂಡ್ ಫಾದರ್ RP ಪರಂಜಪೆ. ಇನ್ನು ನೆಕ್ಸ್ಟ್ ಹೂ ಈಸ್ ವಾಂಟೆಡ್ ಟು ಸ್ಟಾಪ್ ಅಂತ ಕೇಳಿದ್ರು, ಆನ್ಸರ್ ಇತ್ತು ಸಾಯಿ. ನೆಕ್ಸ್ಟ್ ವೈ ಹಿ ಆರ್ಡರ್ಡ್ ಲೈಕ್ ದಿಸ್ ಅಂತ ಕೇಳಿದ್ದಾರೆ. ಸಾಯಿ ಸ್ಟೆಪ್ಡ್ ಆನ್ ಅ ಬುಕ್ ಇನ್ ಅ ಲೈಬ್ರರಿ. 20ನೇ ಪ್ರಶ್ನೆ. ಶಿ ಸ್ಟುಡ್ ಅಟ್ ದ ಕ್ರಾಸಿಂಗ್ ಆ್ಯಂಡ್ ವೇಟೆಡ್ ಲಾಂಗ್ ಅಂತ ಕೇಳಿದ್ದಾರೆ. ಹೂ ವಾಸ್ ದ ಸ್ಪೀಕರ್ ಅಂತ ಕೇಳಿದ್ರು, ದ ಪೋಯೆಟ್ ಅಂತ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಹೂ ವಾಸ್ ಸ್ಟ್ಯಾಂಡಿಂಗ್ ಎಟ್ ಕ್ರಾಸಿಂಗ್ ಅಂತ ಕೇಳಿದ್ದಾರೆ. ದ ಮದರ್ ಆರ್ ದ ಓಲ್ಡ್ ವುಮನ್. ನೆಕ್ಸ್ಟ್ ವೈ ವಾಸ್ ಸ್ಟ್ಯಾಂಡಿಂಗ್ ಎಟ್ ಅ ಕ್ರಾಸಿಂಗ್ ಅಂತ ಕೇಳಿದ್ರು. ಸಿ ವಾಸ್ ಸ್ಟ್ಯಾಂಡಿಂಗ್ ಎಟ್ ಅ ಕ್ರಾಸಿಂಗ್ ಎಟ್ ಟು ಕ್ರಾಸ್ ದಿ ರೋಡ್ ಅಂತ ಇದೆ. ನೆಕ್ಸ್ಟ್ ಪ್ರಶ್ನೆ. ಎಸ್ ಪ್ರೊಫೈಲ್ ರೈಟಿಂಗ್ ಇದೆ, ರಾಘವ್ ಬಗ್ಗೆ ಇರ್ತಕ್ಕಂಥ ಒಂದು ಪ್ರೊಫೈಲ್ ಇದೆ. ಓಕೆನಾ, ಇದು 21ನೇ ಪ್ರಶ್ನೆ ಇತ್ತು. ಸೊ ಇಲ್ಲಿ ಏನಿದೆ ನೋಡಿ, ಎಲ್ಲ ಪಾಯಿಂಟ್ಸ್ಗಳನ್ನ ಸೆಂಟೆನ್ಸ್ ಆಗಿ ಬರೀಬೇಕು. ಫಸ್ಟ್ ಬರೀಬೇಕು, ದಿಸ್ ಈಸ್ ದ ಪ್ರೊಫೈಲ್ ಬಿಲಾಂಗ್ ಟು ಮಿಸ್ಟರ್ ರಾಘು. ಹೀಸ್ ಡೇಟ್ ಆಫ್ ಬರ್ತ್ ಈಸ್ April 4, 1980. He was born in Gadaga. His qualification is MA B.Ed. His wife name is Nirmala. His profession is postmaster at a head post office in Davanagere. Hobbies are singing and reading ಅಂತಕ್ಕಂಥ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲಿ ಬರೆದ್ರೆ ನಿಮಗೆ ಎಷ್ಟು 3 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಪದ್ಯ ಇತ್ತು ಬ್ಯೂಟಿ ಇಸ್ದಿಂದ ಹಿಡಿದು ಹಾರ್ವೆಸ್ಟ್ವರೆಗೆ ಅಥವಾ ಐ ಸ್ಟಾಪ್ದಿಂದ ಹಿಡಿದು ಇಂದ ಇಯರ್ವರೆಗೆ 22ನೇ ಪ್ರಶ್ನೆ ಇತ್ತು. ಸೊ ಇಲ್ಲಿ ನೀವು ಸಿಂಪಲ್ ಆಗಿ ಏನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, ಕ್ರಾನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್ ಫಾರ್ ದರ್ ಹಾರ್ವೆಸ್ಟ್. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಐ ಸ್ಟಾಪ್ದಿಂದ ಹಿಡಿದು ಇಂದ ಇಯರ್ವರೆಗೆ ಇದೆ. ಐ ಸ್ಟಾಪ್ಡ್ ಟು ವಾಚ್ ಅ ಮ್ಯಾನ್ ಸ್ಟ್ರೈಕ್ ಎಟ್ ದ ಟ್ರಂಕ್ ಆಫ್ ಅ ಟ್ರೀ ಗ್ರೋನ್ ಸ್ಟ್ರಾಂಗ್ ಥ್ರೂ ಮೆನಿ ಸೆಂಚುರೀಸ್. His a quick axis sharp and glathering trunk strip and yellow chips went spinning in the air ಅಂತ ಬರೆದ್ರೆ ಸಾಕು. ಇನ್ನು ಪಿಕ್ಚರನ್ನು ಡಿಸ್ಕ್ರೈಬ್ ಮಾಡಬೇಕು. ಸೊ ಪಿಕ್ಚರ್ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ 3ರಿಂದ 4 ಸಾಲುಗಳನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಸಿಂಪಲ್ ಆಗಿ ಏನು ಬರೀಬೋದು, ಅ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ಇದು ಕಂಪಲ್ಸರಿ ಬರೀರಿ. ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ಪಾರ್ಕ್. ಇದು ಪಾರ್ಕ್ಗೆ ಸಂಬಂಧಪಟ್ಟಂತೆ ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ದೇರ್ ಆರ್ 4 kinds in the park. A girl is skipping. 2 boys are building sand castles. A boy is on a swing. All are very happy and enjoying the park ಅಂತ ಬರೆದ್ರೆ ಸಾಕು. ಇನ್ನು ಒಂದು ಪ್ಯಾರಾಗ್ರಾಫ್ ಇತ್ತು ಗಾಂಧೀಜಿ ಅವ್ರ ಬಗ್ಗೆ. ವೈ ಡಿಡ್ ಫೀಲ್ ಸೋ ಸ್ಯಾಡ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ನೀವು ಸಿಂಪಲ್ ಆಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಇದರಲ್ಲಿ ಫಸ್ಟ್ ಏನು ಮಾಡಬೇಕು ನೋಡಬೇಕು. ಸೊ ಎಲ್ಲಿ ಯಾವುದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ಸೊ ಏನಿದೆ ಏನಿರ್ತಕ್ಕಂಥದ್ದನ್ನು ನೋಡಿ. ಸೊ ಇಲ್ಲಿ ಲಾಸ್ಟ್ ಒಂದು ಪ್ಯಾರಾಗ್ರಾಫ್ ಬರ್ತದೆ, ಏನು ನೋಡಿ. ಆಫ್ಟರ್ ಸಮ್ ಟೈಮ್ 2 policemen came and forcefully pushed him out of the train. His baggage was thrown out it. So Gandhiji felt very sad ಅಂತ ಇದೆ. ಸೊ ಇದು ಎ ಆನ್ಸರ್ ಬರ್ತದೆ. ಬಿ ಏನದ ನೋಡಿ, ವೇರ್ ವಾಸ್ ಗಾಂಧೀಜಿಸ್ ಟ್ರಾವೆಲಿಂಗ್ ಅಂತ ಕೇಳಿದ್ದಾರೆ. ಓಕೆನಾ. ಫಸ್ಟ್ ಲೈನ್ದಲ್ಲಿ ಏನಿದೆ, ಗಾಂಧೀಜಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಡರ್ಬನ್ ಟು ಮಾರ್ಟಿನ್ಬರ್ಗ್ ಇನ್ ಸೌತ್ ಆಫ್ರಿಕಾ ಅಂತ ಬರೆದ್ರೆ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇದಕ್ಕೆರಡು. ಒಂದು ಪತ್ರ ಇದೆ ನೋಡಿ. Imagine that you are Aruna Asha, 8th standard government high school, Kengere. Write a letter to your class teacher ರಿಕ್ವೆಸ್ಟಿಂಗ್ ಅ ಡೇಸ್ ಲೀವ್ ಅಂತ ಕೇಳಿದ್ದಾರೆ. ಲೀವ್ ಲೆಟರ್ಗಳನ್ನು ಬರೀಬೇಕು. ಸೊ ಫಸ್ಟ್ ನೀವು ಫ್ರಾಮ್ ಅಂತ ಬರೀತೀರಿ, ಅರುಣ ಅಥವಾ ಆಶಾ ಬರ್ಕೊಡ್ರಿ. 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಕೆಂಗೇರಿ ಬರೆದು ಡೇಟ್ ಹಾಕ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಟು ಕ್ಲಾಸ್ ಟೀಚರ್ ಗವರ್ಮೆಂಟ್ ಹೈಸ್ಕೂಲ್ ಕೆಂಗೇರಿ ಅಂತ ಬರೆದು ರಿಸ್ಪೆಕ್ಟೆಡ್ ಸರ್ ರಿಕ್ವೆಸ್ಟಿಂಗ್ ಫಾರ್ 1 day ಲೀವ್. ಆವಾಗ ಆಸ್ ಮೆನ್ಷನ್ಡ್ ಇನ್ ದ ಅಬೌವ್ ಸಬ್ಜೆಕ್ಟ್, ಐ ಆಮ್ ಅನೇಬಲ್ ಟು ಅಟೆಂಡ್ ದ ಕ್ಲಾಸ್ ಆನ್ 5th 5/3/2025. I am going to out of station with my family. I am requesting you to kindly grant me 1 day leave. Thank you, yours faithfully ಅರುಣ ಅಶ್ರಾ ಅಂತ ಬರೆದ್ರೆ ಸಾಕು. ಇಷ್ಟು ರಿಕ್ವೆಸ್ಟಿಂಗ್ ಲೆಟರ್ ಇತ್ತು ಲೀವ್ ಬಗ್ಗೆ. ಈ ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ.